ತಾತ ಕಾಫಿ. ಹಾ, ನಾಳೆಯಿಂದ ಬೆಳಿಗ್ಗೆ 5:15 ಕಾಫಿ ಜೊತೆ ಹಾಜರಾಗಿರ್ತೀನಿ. ನೋಡು, ನನ್ನ ಹೆಂಡತಿ ಬದುಕಿದ್ದಾಗ ಬೆಳಿಗ್ಗೆ ಬೆಳಿಗ್ಗೆನೆ ಕಾಫಿ ಕೊಡೋಳು. ಆದ್ರೆ ಈಗ ತಾತ, ನೀವು ಬೆಳಿಗ್ಗೆ ಜಾವ ಬೇಗ ದೊಡ್ತೀರಾ, ಅದರಿಂದ ನಿಮಗೆ ಕಾಫಿ ಬೇಕೇ ಬೇಕು ಅನ್ಸುತ್ತೆ. ನೋಡು, ನೀನ್ ಹೊರಗಿನವನಾದ್ರೂ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಆದ್ರೆ ಈ ಮನೆ ನಾಲಾಯಕಳು ಅವ್ರು ತಿಳ್ಕೊಳ್ಳೋದು ಬೇಡವಾ? ತಿಳ್ಕೊತಾವೆ. ತಾತ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಈಗ ತಾನೇ ನಿಮ್ ಹಿರಿಸು ಏನಂದ್ರು ಗೊತ್ತಾ? ಏನಂದ್ಲು? ನಮ್ಮ ಮಾವ ಚಳಿಲಿ ನಡೀತಾ ಇರ್ತಾರೆ, ಹೋಗಿ ಬಿಸಿ ಬಿಸಿ ಕಾಫಿ ಕೊಟ್ಬಿಟ್ಟು ಬಾ ಅಂದ್ರು. ನನ್ ದೊಡ್ಡ ಸೊಸೆ ಹೀಗನ್ಲಾ? ಹೌದು. ನಂಬಕ್ಕೆ ಆಗ್ತಿಲ್ವೇ? ನೋಡು, ಅವಳು ಹೇಳಿ ಬಿಡ್ಲಿ, ಬೆಳಿಗ್ಗೆ 5:15 ಬಿಸಿ ಬಿಸಿ ಕಾಫಿ ಸಿಕ್ಬಿಟ್ರೆ ಆಹಾ, ಅದ್ರ ಮಜಾನೇ ಬೇರೆ ಕಣಪ್ಪ. ಖಂಡಿತವಾಗ್ಲೂ ಸಿಗುತ್ತೆ ತಾತ. ನೋಡಿ, ನಾನ್ ಬಂದಿರೋದೇ ನಿಮ್ ಸೇವೆ ಮಾಡೋದಕ್ಕೆ. ನಾಳೆಯಿಂದ ಬಿಲ್ಕುಲ್ ಕಾಫಿ ಸಿಗಲ್ಲ. ಮೊದಲು ಎಣ್ಣೆ ಸ್ನಾನ, ಆಮೇಲೆ ಕಾಫಿ. ತಗೊಳ್ಳಿ. ಸ್ವಾತಿ, ಸ್ವಾತಿ, ಸ್ವಾತಿ. ಏನು? ಬೇಗ ಬೇಗ ಹೋಗಿ ವರಣದಲ್ಲಿ ಚಾಪೆ ಹಾಕು. ಯಾಕೆ? ಇವತ್ತಿಂದ ವರಣದಲ್ಲಿ ಎಲ್ಲರೂ ಕಾಫಿ ಕುಡಿತಾರೆ. ವರಾಂಡಲ್ಲ? ಹೌದು. ನೋಡು, ಕಾಫಿ ಪೊಸಿಷನ್ ಇಸ್ ಬಾವಿ ಪೊಸಿಷನ್. ಅರ್ಥಾತ್ ಬಾಯರ್ ಕೆದಾಗ ನೀರ್ ಕುಡಿಯಕ್ಕೆ ನಾವು ಬಾವಿ ಹತ್ರ ಹೋಗ್ಬೇಕು, ಬಾವಿ ನಮ್ಮ ಹತ್ರ ಬರಕ್ಕಾಗಲ್ಲ. ಸೊ ಕಾಫಿ ಪೊಸಿಷನ್ ಇಸ್ ವೆಲ್ ಪೊಸಿಷನ್. ಹೋಗು ಬೇಗ. ಬೇಗ ಬೇಗ ಬನ್ರಪ್ಪ. ಚುಂಟು ಇಲ್ಲೇ ಕೂತಪ್ಪ. ಕಾಫಿ ರೆಡಿ. ಕಾಫಿ ತುಂಬಾ ಚೆನ್ನಾಗಿದೆ. ಕಾಫಿ ಪುಡಿ ಎಲ್ಲಿಂದ ತಂದೆ ಕುಮಾರ್? ಪ್ರತಿದಿನ ಕುಡಿತಿದ್ರಲ್ಲ, ಅದೇ ಕಾಫಿ ಪುಡಿನೇ. ನಿಜ ಹೇಳ್ಬೇಕು ಅಂದ್ರೆ ಜೀವನದಲ್ಲಿ ನಾನು ಇವತ್ತೇ ಗಮ್ಮನ ಕಾಫಿ ಕುಡಿದಿದ್ದು. ಹೌದು, ಇಷ್ಟ ದಿನ ದುರ್ವಾಸನೆ ಕಾಫಿ ಕುಡಿತಿದ್ರಾ? ನಾನ್ ಹೇಳಿದ್ ನಿನಗಲ್ವೇ, ನಾನ್ ಹೇಳ್ತಾ ಇರೋದು ಇವನಿಗಿಂತ ಮುಂಚೆ ಅಡಿಯೋನಿದ್ನಲ್ಲ ಅವನ ವಿಷಯ. ನೀನ್ ಯಾಕೆ ಕೋಪ ಮಾಡ್ಕೋತೀಯ? ನಿಜಕ್ಕೂ ಕಾಫಿ ತುಂಬಾ ಚೆನ್ನಾಗಿದೆ ಕುಮಾರ. ಇವನ್ನ ಹೆಚ್ಚಿಗೆ ಹೊಗಳ್ಬಾರ್ದು. ಯಾಕೋ? ನಾವ್ ಹೀಗೆ ಇವನ್ನ ಹೊಗಳ್ತಾ ಇದ್ರೆ ಕೊನೆಗೆ ಮಿಸ್ಟರ್ ಕೂರ್ಗ್ ಕಾಫಿ ಯಜಮಾನ್ರ ಮನೆಯಲ್ಲೂ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ಬಿಡ್ತಾನೆ. ನೀವ್ ಹೇಳ್ತಾರೆ 100% ಕರೆಕ್ಟ್. ನಾನು ಕಾಫಿ ಮಾಡೋದ್ ಕಲ್ತಿದ್ದೆ ಕೊಡಗ್ನಲ್ಲಿ. ಬೇಕಾದ್ರೆ PT ನಂಜಪ್ಪ ಕಾಫಿ ಪ್ಲಾಂಟ್ ಪಣ್ಯ ಪೋಸ್ಟ್ ಮಾಡಿಕರಿ. ಈ ಅಡ್ರೆಸ್ ಲೆಟರ್ ಬರೀರಿ, ಇಲ್ಲ ಡೈರೆಕ್ಟ್ ಮೀಟ್ ಮಾಡಿ ತಿಳ್ಕೊಳ್ಳಿ. ಸ್ವಾತಿ, ತಗೋ. ದೊಡ್ಡಮ್ಮ ಚಿಕ್ಕಮ್ಮನಿಗೆ ಕಾಫಿ ಕೊಡು. ಈಗ ಬೇಡ, ನಾವು ಆಮೇಲೆ ಕುಡಿತೀವಿ. ಅರೆ, ಇಂಥ ಸಣ್ಣ ಪುಟ್ಟ ವಿಷಯಕ್ಕೆ ಈ ರೀತಿ ಕೋಪಿಸ್ಕೊಂಡ್ರೆ ಹೇಗೆ? ಮನೆಯವರೆಲ್ಲ ಯಾವಾಗ್ಲೂ ಒಟ್ಟಿಗೆ ಕಲ್ತು ಬೆರೆತು ಕುಡಿದು ತಿಂದು ಮಾತಾಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಇದೇನ್ ಮಹಾಂತ ನೀವು ತಿಳ್ಕೊಂಡಿರ್ಬೋದು, ಆದ್ರೆ ಅದರಲ್ಲಿ ತುಂಬಾ ಅರ್ಥ ಇದೆ. ಕುಡೀರಿ ಕಾಫಿನ. ಸ್ವಾತಿ, ಕೊಡು ಕಾಫಿನ. ತಗೊಳ್ಳಿ. ಈ ರೀತಿ ಒಟ್ಟಿಗೆ ಎಲ್ಲರೂ ನಗರತ್ತ ಬಾಳ್ತಿದ್ರೆ ಆ ಮನೇನೆ ನಿಜವಾದ ನಂದು ಗೋಕುಲ. ಕೂಡಿ ಬಾಳದಲ್ಲಿರೋ ಸ್ವರ್ಗ ಸುಖ ಬೇರೆ ಇನ್ಯಾವುದ್ರಲ್ಲೂ ಇಲ್ಲ. ಕುಮಾರ್, ಹೋದ್ ಜನ್ಮದಲ್ಲಿ ನೀನು ಮಹಾ ಮೇಧಾವಿ ಆಗಿದ್ದೆ ಅನ್ಸುತ್ತೆ. ಯಾಕೆ ರಮಣ, ಈ ಜನ್ಮದಲ್ಲಿ ನಾನು ದಡ್ಡ ಶಿಖಮಣಿ ತರ ಕಾಣ್ತಾ ಇದೀನಾ? ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಅಂದ್ಹಾಗೆ ಇನ್ನೊಂದೊಟ್ಟ ಕಾಫಿ ಕೊಡ್ತೀಯಾ? ಬಿಲ್ಕುಲ್ ಕಾಫಿ ಇಲ್ಲಿ ಕೊಡಕ್ಕಾಗಲ್ಲ. ಟೈಮ್ ಆಗ್ತಾ ಇದೆ, ಊಟ ಮುಗಿಸ್ಕೊಂಡು ನೀವು ಸ್ಕೂಲ್ಗೆ ಹೋಗ್ಬೇಕು. ಹೇಳಿ ಹೇಳಿ. ವಿಶ್ವಣ್ಣ, ನೀವಿ ಮನೆಗೆ ದೊಡ್ಡಣ್ಣ, ಮೊದಲು ನೀವು ಟಾಯ್ಲೆಟ್ಗೆ ಹೋಗಿ. ಕೇಳಿದ್ಯಾ? ದೊಡ್ಡೋರ್ಗೆ ಯಾವ ರೀತಿ ಮರ್ಯಾದೆ ಕೊಡ್ಬೇಕು ಅಂತ ಕೇಳಿ ತಿಳ್ಕೊ. ನಾನು ಟಾಯ್ಲೆಟ್ಗೆ ಹೋಗ್ತೀನಿ. ಜಾನಕಿ, ಬೇಗ ಕಾಫಿ ಕುಡಿ, ಪಾತ್ರೆ ತೊಳಿಬೇಕು. ದೊಡ್ಡಮ್ಮ, ತುಳಿಯೋ ಬಳಿಯೋ ವಿಚಾರ ನನಗೆ ಬಿಟ್ಬಿಡಿ, ನೀವು ಆರಾಮಾಗಿರಿ. ನೀನ್ ಯಾಕೆ ಅದೆಲ್ಲ ಮಾಡ್ತೀಯಾ? ಅದ್ ನಿನ್ ಕೆಲ್ಸ ಅಲ್ಲ. ಇದ್ರಲ್ಲಿ ನಮ್ ಕೆಲಸ ನಿಮ್ ಕೆಲಸ ಅಂತ ಏನಿದೆ ದೊಡ್ಡಮ್ಮ? ಮಾನವನ ಸೇವೆನೇ ಮಾಧವನ ಸೇವೆ ಅಂತ ದೊಡ್ಡವ್ರು ಹೇಳಿದ್ದಾರೆ. ಅವ್ರವ್ರ ಕೆಲಸ ಅವ್ರು ಮಾಡೇ ಮಾಡ್ಕೋತಾರೆ. ಆದ್ರೆ ಬೇರೆಯವ್ರ ಕೆಲಸ ಮಾಡೋದ್ರಲ್ಲಿ ಸಿಗೋ ಪುಣ್ಯ ಬೇರೆ ಇನ್ಯಾವುದ್ರಲ್ಲೂ ಸಿಗಲ್ಲ. ಅದಕ್ಕೆ ಬೆಲೆನೂ ಕಟ್ಟಕ್ಕಾಗಲ್ಲ. ನೋಡಿ, ನಾನ್ ಕೆಲಸ ಮಾಡೋದಕ್ಕೆ ನೀವು ಸಂಬಳ ಕೊಡ್ತೀರಾ, ನೀವ್ ಸಂಬಳ ಕೊಡೋದಕ್ಕೆ ನಾನು ಅಡಿಗೆ ಮಾಡ್ತೀನಿ, ಅಲ್ಲಿಗೆ ಸರೋಯ್ತು. ಆದ್ರೆ ನೀವು ಡಬಲ್ ಸಂಬಳ ಕೊಡ್ತೀನಿ ಅಂದ್ರು ಪುಣ್ಯ ಬರೋ ಕೆಲಸ ನಾನು ಮಾಡದೆ ಬಿಡೋದಿಲ್ಲ. ಪರೋಪಕಾರಂ ಇದಂ ಶರೀರಂ. ಇವ್ನ್ ಮಾಡೋ ಅಡ್ಗೆನ ಬಾಯ್ಲಿಡಕ್ಕಾಗುತ್ತಾ?
ಆಹಾ ಎಷ್ಟು ಮಜವಾಗಿದೆ ಊಟ. ಕುಮಾರ, ಇನ್ನೊಂದ್ ಸ್ವಲ್ಪ ಮಟನ್ ಕಬಾಬ್ ಹಾಕ್ತೀಯಾ? ಚಿಕ್ಕಮ್ಮ, ನಮ್ ರಾಮಣ್ಣಗೆ ಸ್ವಲ್ಪ ಮಟನ್ ಕಬಾಬ್ ಬೇಕಂತೆ, ನೀವು ಬಡಿಸಿ ನಾನು ಹೋಗಿ ತಾತನ ಊಟ ರೆಡಿ ಮಾಡ್ಬಿಟ್ಟು. ಹೌದು, ಬೆಳಿಗ್ಗೆನೆ ಮಟನ್ ತರೋದಕ್ಕೆ ಮಾರ್ಕೆಟ್ಗೆ ಯಾರೇ ಹೋಗಿದ್ರು? ಯಾರ್ರೀ ಮಟನ್ ಮಾಡಿರೋದು? ಆಹಾ, ಅವನೇನ್ ಮಹಾ ನಳ್ಪಾಕ ಇಳಿಸಿರೋದು. ಸುವರ್ಣಗಟ್ಟೆಯಲ್ಲಿ ಮಾಡಿರೋದನ್ನ ಮಟನ್ ಕಬಾಬ್ ಅಂತ ಹೇಳಿ ತಿಂತಾ ಇದೀರಲ್ಲ, ಅಷ್ಟು ವ್ಯತ್ಯಾಸ ಗೊತ್ತಾಗಲ್ಲ ನಿಮ್ಗೆ? ಆಹಾ, ಅಡಿಗೆ ಮಾಡೋದಂದ್ರೆ ಸುಮ್ನೆ ಆಗೋಯ್ತಾ? ಅದು ಒಂದು ಕಲೆ. ಅದೆಲ್ಲ ಅಡಿಗೆ ಮಾಡೋ ಕೆಪಾಸಿಟಿ ಮೇಲೆ ಇರುತ್ತೆ. ಕೆಪಾಸಿಟಿ ಇದ್ರೆ ಸುವರ್ಣಗಡ್ಡೆಯಲ್ಲಿ ಮಟನ್ ಮಾಡಬಹುದು, ಆ ಮಟನ್ ಸುವರ್ಣಗಡ್ಡೆನೂ ಮಾಡಬಹುದು. ಮಾಡ್ಬೋದು. ಯಾರು ನಾವಿಬ್ರು. ನೀವಿಬ್ರು ಅಂದ್ರೆ? ನಾನು ಈ ಹಾರ್ಲಿಕ್ಸ್. ಬಂದೆ. ನಮಸ್ಕಾರ, ತಗೊಳ್ಳಿ ನಿಮ್ ಹಾರ್ಲಿಕ್ಸ್. ಯಾರ್ ನೀವು? ನಾನು ಈ ಮನೆ ಹೊಸ ಬಂದಿರೋ ನಳ. ನಳನಾ? ಎಸ್, ನಳ ಅಂದ್ರೆ ನೀರ್ ಬರುತ್ತಲ್ಲ ನಲ್ಲಿ, ಅದಲ್ಲ, ಅಡಿಗೆ ಭಟ್ಟ. ಐ ಮೀನ್ ಕುಕ್. ಎಸ್ ಮಿಸ್ ಮಯೂರಿ. ನನ್ ಹೆಸರು ನಿಮ್ಗೆ ಯಾರು ಹೇಳಿದ್ರು? ಅಲ್ಲಿರೋ ಸರ್ಟಿಫಿಕೇಟ್ ಮೇಲೆ ಮೆಸೇಜ್ ಬರ್ತಿದೆಯಲ್ಲ. ನೀವು ಭರತನಾಟ್ಯ ಅಭ್ಯಾಸ ಮಾಡ್ತಾ ಇದ್ರಲ್ಲ, ನಿಮ್ಗೆ ಗೊತ್ತು? ಈ ನಿಮ್ ರೂಮಿನ ವಾತಾವರಣ ಹೇಳ್ತಾ ಇದ್ದೆ. ನೀನ್ ಅಡ್ಗೆ ಭಟ್ಟನೋ ಇಲ್ಲ ಪತ್ತೆದಾರನೋ? ಅಯ್ಯೋ, ಸದ್ಯಕ್ಕೆ ನಾನು ಅಡಿಗೆ ಭಟ್ಟ ಅಷ್ಟೇ. ತಗೊಳ್ಳಿ, ಕುಡಿದ್ಬಿಟ್ಟು ಬೇಕು ರೆಡಿಯಾಗಿ. ಇನ್ನೇನು ಗುರುಜಿ ಬರುತ್ತೆ. ಥ್ಯಾಂಕ್ ಯು. ನಾನು ಹಿಡ್ಕೊಳ್ತೀನಿ ಬಿಡ. ಪರವಾಗಿಲ್ಲ, ಹಿಡ್ಕೊಳ್ತೀನಿ ಕೊಡ. ಪರವಾಗಿಲ್ಲ. ಅವ್ರವ್ರ ಕೆಲಸ ಅವ್ರವ್ರ ಮಾಡೇ ಮಾಡ್ಕೊಳ್ತಾರೆ. ಆದ್ರೆ ಬೇರೆಯವ್ರ ಕೆಲಸ ಮಾಡೋದ್ರಲ್ಲಿ ಸಿಗೋ ಪುಣ್ಯ ಯಾವ್ದ್ರಲ್ಲೂ ಸಿಗೋಲ್ಲ. ನೋಡಯ್ಯ, ಎಷ್ಟೋ ದಿವಸಗಳ ಮೇಲೆ ಇವತ್ತು ಸರಿಯಾದ ಟೈಮ್ಗೆ ನಾನು ಆಫೀಸ್ಗೆ ಹೋಗಕ್ಕಾಯ್ತು. ಅದೇ ಖುಷಿ ತಗೋಣ. ಅಣ್ಣ, ಮಜಬೂತ್ ಆದ ಊಟ ಟೈಮ್ ಸರಿಯಾಗಿ ಸಿಕ್ಬಿಟ್ರೆ ಎಷ್ಟ್ ಚೆನ್ನಾಗಿರುತ್ತಣ್ಣ. ನೋಡಯ್ಯ, ರುಚಿಯಾದ ಊಟ, ಬಿಸಿಯಾದ ತಿಂಡಿ ಹೊತ್ತಿಗೆ ಸರಿಯಾಗಿ ಸಿಗುತ್ತಿರಲು ಆನಂದಕ್ಕೆ ಪಾರವೇ ಇಲ್ಲ ಎಂದ ಈ ವಿಶ್ವನಾಥ. ಹೌದಣ್ಣ, ಕೊಡೋಣ ಬಾಣ ಹೋಣ. ಸ್ವಾತಿ, ಹಾಲು. ಏನು ಯೋಚನೆ ಮಾಡ್ತಾ ಇದೀಯಾ? ಅಯ್ಯೋ ಕುಮಾರಣ್ಣ, ಎಷ್ಟೊತ್ತಿಂದ ತಲೆ ಕೆಡ್ಸ್ಕೊಂಡ್ ಕೂತಿದ್ದೀನಿ. ಈ ಲೆಕ್ಕನೇ ಸಾಲ್ವ್ ಆಗ್ತಾ ಇಲ್ಲ. ಯಾವ ಲೆಕ್ಕ ತೋರ್ಸು. ಕುಮಾರಣ್ಣ, ಇದು ಹಾಲು ಸಕ್ಕರೆ ಕಾಫಿ ಪುಡಿ ಅಲ್ಲ. ಇದೆಲ್ಲ ನಿಂಗೆ ಅರ್ಥ ಆಗಲ್ಲ, ಸುಮ್ಮನೆ ಮೊದಲು ತೋರ್ಸಿದ್ರೆ ನಿನ್ ಗಂಟ ಕಳ್ಕೊತೀಯಾ? ಇದ ವೆರಿ ಸಿಂಪಲ್. ಟೋಟಲ್ ಕಾಸ್ಟ್ ಪ್ಲಸ್ ರಾ ಮೆಟೀರಿಯಲ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಇಸ್ ಈಕ್ವಲ್ ಟು ಕಾಸ್ಟ್ ಪರ್ ಯೂನಿಟ್. ದಟ್ಸ್ ಆಲ್. ಕುಮಾರಣ್ಣ, ಕಾಸ್ಟಿಂಗ್ ನೀವ್ ಎಲ್ಲಿ ಕಲ್ತ್ರಿ? ಒಬ್ಬ ಅಕೌಂಟ್ಸ್ ಪ್ರೊಫೆಸರ್ ಹತ್ರ ಕೆಲಸಕ್ಕಿದೆ. ನನ್ನ ಕರ್ಮ ಯಾವಲು ನನ್ನ ಜೊತೆಲಿ ಕೂರಿಸ್ಕೊಂಡು, ಕುಮಾರ, ಲೆಕ್ಕ ಮಾಡೋದ್ರಲ್ಲಿ ಸಿಗೋ ಮಜಾ ಯಾವ್ದ್ರಲ್ಲೂ ಸಿಗಲ್ಲ ಅಂತ ನಾನು ಪ್ರಾಣ ಹೇಳ್ತಿದ್ರು. ನೀನು ಕಲ್ತ್ಕೊಂತಿದ್ರು. ಬೇಡ, ಅದು ನನ್ನ ಕೆಲಸಕ್ಕೆ ಕೂತು ಬರುತ್ತೋ ಅಂತ ಅವ್ರು ಹೇಳಿದನ್ನೆಲ್ಲ ಕಲ್ತ್ಕೊಂಡೆ. ಆಗ ಕಲ್ತಿದ್ದು ಈಗ ಉಪಯೋಗ. ಈ ವಿಷಯ ದಯವಿಟ್ಟು ಯಾರಿಗೂ ಹೇಳ್ಬೇಡ. ಹೇಳಿದ್ರೆ ಮತ್ತೆ ನನ್ನ ಕೆಲಸಕ್ಕೆ ತೊಂದ್ರೆ. ತಗೋ. ಜೀನಿಯಸ್. ಪ್ರಣಾಮಗಳು ಗುರುಜಿ. ಪ್ರಣಾಮಗಳು. ತಾವು? ನಾವು ಈ ಗೃಹಕ್ಕೆ ಹೊಸದಾಗಿ ಆಗಮಿಸಿರುವ ಪಾಕಶಾಲಾ ಪ್ರವೀಣರು. ತಾವೀಗ ಕಾಫಿಯನ್ನು ಸೇವಿಸಲು ಅಭ್ಯಂತರವಿಲ್ಲವೇ? ಖಂಡಿತ ಅಭ್ಯಂತರವಿಲ್ಲ, ಸಂತೋಷದಿಂದ ಸ್ವೀಕರಿಸುತ್ತೇವೆ. ಪ್ರಾತಃ ಕಾಲದ ನೃತ್ಯ ಸಾಧನೆ ಆರಂಭಕ್ಕೆ ಮುನ್ನ ಬಿಸಿ ಬಿಸಿಯಾಗಿ ಕಾಫಿಯನ್ನು ಸೇವಿಸಿದರೆ ಬುದ್ಧಿಯೂ ಚುರುಕಾಗಿರುತ್ತದೆ, ಆರೋಗ್ಯವೂ ಚೆನ್ನಾಗಿರುತ್ತದೆ, ಅಲ್ಲವೇ ಗುರುಜಿ? ನಿಶ್ಚಯವಾಗಿಯೂ ಇದೇ ಸಮಯದಲ್ಲಿ ಕಾಫಿಯನ್ನು ಸೇವಿಸಿದರೆ ಬುದ್ಧಿ ಹಾಗೂ ಸ್ವಾಸ್ಥ್ಯತೆ ಇವೆರಡಕ್ಕೂ ಶುಭ ಪ್ರಾಪ್ತಿಯಾಗುತ್ತದೆ. ನೃತ್ಯ ಮಾಡಲು ಸ್ಫೂರ್ತಿ ಬರುತ್ತದೆ. ಸರಿಯಾಗಿ ಹೇಳಿದ್ರಿ ಗುರುಜಿ. ನೃತ್ಯಕ್ಕೆ ಸ್ಫೂರ್ತಿ ಬರೋದಷ್ಟೇ ಅಲ್ಲ, ತೋಳುಗಳಿಗೆ ತಾಕತ್ತು, ಕಾಲುಗಳಿಗೆ ಚೈತನ್ಯ ಒದಗಿಸಿ ಚಿತ್ತಕ್ಕೆ ಉಲ್ಲಾಸ ನೀಡಿ ಪಿತ್ತಕ್ಕೆ ಕಡಿವಾಣ ಹಾಕುವುದು ಗುರುಜಿ. ವಾವಾ, ನೀನಿಷ್ಟೊಂದು ಸರಾಗವಾಗಿ, ಸ್ಪಷ್ಟವಾಗಿ, ಶ್ವಾಸಬದ್ಧವಾಗಿ ಕನ್ನಡ ಪದಗಳನ್ನು ಬಳಸುತ್ತಿರುವೆಯಲ್ಲ, ಇದರ ಹಿಂದೆ ಇರುವ ಮರ್ಮವೇನೆಂದು ತಿಳಿದುಕೊಳ್ಳಬಹುದೇ ಕುಮಾರ? ನನ್ನ ಶಂಕೆಯಂತೆ ನೀನು ಕನ್ನಡ ಪಂಡಿತನಾಗಿರಬಹುದೇ? ಇಲ್ಲ ಗುರುವರ್ಯ, ಜನಿಸಿದ್ದು ಕನ್ನಡ ನಾಡಿನಲ್ಲಿ, ಪುಂಜಿಸುತ್ತಿರುವುದು ಕನ್ನಡದ ಅನ್ನವನ್ನ. ಕರ್ನಾಟಕದ ಹೆಮ್ಮೆ ಪುತ್ರನಾಗಿ ಜನಿಸಿದ ನಾನೇ ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡದಿದ್ದಲ್ಲಿ ಬೇರಿನ್ಯಾರು ಮಾತನಾಡುವರು ಗುರುಜಿ? ತಾವಿನ್ನು ವಿಜಯಂಗೇರಿ, ನಾವು ಕಾಫಿಯೊಡನೆ ತಮ್ಮನ್ನು ಸಂಧಿಸಿ. ಮೆಲ್ಲ ಮೆಲ್ಲನೆ ಬಂದನಿ ಗೋಪಮ್ಮ ಕೇಳೆ, ಮೆಲ್ಲ ಮೆಲ್ಲನೆ ಬಂದನೆ. ತಾತ, ಊಟ ರೆಡಿ.
ಇಷ್ಟು ಬೇಗ ಊಟನಾ? ಇನ್ನೇನ್ ತಾತ, ನಾವೇನ್ ಫಾರಿನ್ ಅವರ? ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್, ಸಪ್ಪರ್ ಅಂತ ಹೇಳೋದಕ್ಕೆ ಬೇಗ ಊಟ ಮುಸ್ಕೊಳ್ಳಿಲ್ಲ ತಣ್ಣಗ ಹೋಗುತ್ತೆ. ಏನ್ ಪ್ರೀತಿನಪ್ಪ ನಿಂದು. ಸತ್ತೋಗಿರೋ ಹೆಂಡತಿ ನೆನಪರವಾಗಿ ಮಾಡ್ಬಿಟ್ಟಲ್ಲಪ್ಪ. ಸರಿ ಸರಿ, ನಿನ್ ಕ್ಯಾರೆಟ್ ಹಲ್ವಾ ಮಾಡಕ್ ಬರುತ್ತಾ? ಕ್ಯಾರೆಟ್ ಅಲ್ವನಾ? ಹ್ಮ್. ತಾತ, ನಾ ಇನ್ನೊಂಥರ ಐಟಮ್ ರೆಡಿ ಮಾಡ್ತೀನಿ. ಅದ್ರ ಹೆಸರು ಗೊತ್ತಾ? ಗುಳಂಬ. ಗುಳಂಬ ಅದೊಂದು ತಿಂಡಿನಾ? ಹೌದು ತಾತ. ಈ ಕ್ಯಾರೆಟ್ ಜೊತೆಲಿ ಹಾಲು, ಸಕ್ಕರೆ, ದ್ರಾಕ್ಷಿ, ಗೋಡಂಬಿ, ಜೇನುತುಪ್ಪ, ಗಸಗಸೆ ಎಲ್ಲ ಮಿಕ್ಸ್ ಮಾಡಿದ್ರೆ ರೆಡಿ ಆಗುತ್ತೆ ಗುಳಂಬ. ಹಾ, ನೀವು ಕೈ ತೊಳೆದು ಊಟ ಮುಗಿಸ್ಕೊಳ್ಳಿ, ಅಷ್ಟೆಲ್ಲ ರೆಡಿ ಮಾಡ್ತೀನಿ ಗುಳಂಬ. ಹೊರಡಿ ಬಾಡು ಬಾಡು ಹೊರಡಿ. ಕನ್ನಡವೆನೆ ಕುಣಿದಾಡುವುದೆನ್ನೆದೆ ಕನ್ನಡವೆನೆ ಕಿವಿ ನಿಮಿರುವುದು ಕನ್ನಡವೆನೆ ಕಿವಿ. ಹೊರಟೋದ ಯಾರು? ಅವನೇ ಕುಮಾರ ಇದಾರೆ. ಲಲಿತಾ, ಏ ಲಲಿತಾ, ಆ ನಿಮ್ ಕುಮಾರ ಎಲ್ಲೋ ಮಹಾಪುರುಷನಾಗಿರ್ಬೇಕು, ಇಲ್ಲ ಮಹಾ ಚೋರ್ನಾಗಿರ್ಬೇಕು. ಯಾಕೆ? ಅವನು ಬರೀ 5 ರೂಪಾಯಿಗೆ ಅಂಗಡಿಯಿಂದ ಎಷ್ಟೊಂದು ಸಾಮಾನ್ ತಂದ ಅಂತೀರಾ? ಅವನ ಮೇಲೆ ಒಂದ್ ನಿಗಾ ಇಟ್ಟಿರ್ಬೇಕು. ವ್ಯಕ್ತಿ ಚೋರ್ನಾಗಿರ್ಲಿ, ಮಹಾಪುರುಷನೇ ಆಗಿರ್ಲಿ, ಸ್ಥಿರವಾಗಿ ಒಂದ್ ಕಡೆ ಯಾವಾಗ್ಲೂ ಇರೋಲ್ಲ. ಇರೋ ತನಕ ಇರ್ತಾರೆ, ಹೋಗ ವರ ಕೊಟ್ಟು ಹೋಗ್ತಾರೆ, ಇಲ್ಲ ಮನೆನೇ ದೋಚ್ಕೊಂಡು ಹೊರಟೋಗ್ತಾರೆ. ತಗೋ, ನಿಂತ್ಕೋ ನಿಂತ್ಕೋ ನಿಂತ್ಕೋ. ಸಿರಿಗನ್ನಡದಲ್ಲಿ ಕವಿತೆಯ ಹಾಡು ಸಿರಿಗನ್ನಡ ದೀವಿಗೆಯನ್ನು ನೋಡು. ಅವ್ ನಿಧಾನ ಹೊಟ್ಟೋದ್ನ. ಯಾರು? ಕುಮಾರಣ್ಣನ ಒಳಗಡೆ ಕೆಲಸ ಮಾಡ್ತಿದ್ದಾರೆ. ವೇಟ್. ಯಾಕೇನಾಯ್ತು? ಒಂದ್ ನಿಮಿಷ. ಈ ವಿಸ್ಕಿ ಜೊತೆಲಿ ಥಮ್ಸ್ ಅಪ್ ನ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಅದ್ರ ಮಜಾ ನಿಮ್ಗೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಕುಡಿಯೋವಾಗ ಈ ಚಿಪ್ಸು, ಈ ಚೌಚೌ ಕಾಂಬಿನೇಷನ್ ಬಿದ್ರೆ ಆ ಸ್ವರ್ಗನೇ ದರಗಿಳಿದಾಗಿರುತ್ತೆ. ಕುಡಿಯೋದ್ರಲ್ಲಿ ಒಂದು ಸ್ಟೈಲ್ ಇದೆ ವಿಶ್ವನ. ಏಕಾಂತದಲ್ಲೇ ಕುಡಿಬೇಕು. ಶುರು ಹಚ್ಕೊಳ್ಳಿ, ನನಗೆ ಕಿಟಕಿ ಹಾಕ್ತೀನಿ. ಇಲ್ದ್ರೆ ಚಿಲ್ಟು ಬಂದ್ಬಿಡ್ತಾನೆ. ಅಲ್ಲ, ಇದನ್ನೆಲ್ಲ ನೀನೆಲ್ಲ ಯಾಕಂತೆ? ನಾನೊಬ್ಬ ಫಿಲ್ಮ್ ಸಾಂಗ್ ರೈಟರ್ ಹತ್ರ ಕೆಲಸ ಮಾಡ್ತಾ ಇದ್ದೆ. ಅವ್ರ ಹತ್ರನೇ ಇದನ್ನೆಲ್ಲ ಕಲ್ತ್ಕೊಂಡಿದ್ದೆ. ವಿಶ್ವನ, ದಯವಿಟ್ಟು ಅವ್ರ ಹೆಸರು ಮಾತಾ ಕೇಳಬೇಡಿ. ಪಾಪ ಬಡಪ ಇಮೇಜ್ಗೆ ಡ್ಯಾಮೇಜ್ ಆಗ್ಬಿಡುತ್ತೆ. ಏನ್ ವಿಶ್ವಣ, ಹೇಗಿದೆ ಕಾಂಬಿನೇಷನ್? ತುಂಬಾ ಚೆನ್ನಾಗಿದೆ ಕಣಯ್ಯ. ನಿಜ ವಿಶ್ವಣ, ದಿನವೆಲ್ಲ ಕಷ್ಟಪಟ್ಟು ಮನೆಗೆ ಬರ್ತೀರಾ. ಮನೇಲಿ ತಾಪತ್ರಗಳು ಇದ್ದೇ ಇರುತ್ತೆ. ಅದ್ರ ಮರೆಯಕ್ಕಾದ್ರೂ ಸ್ವಲ್ಪ ಗುಂಡು ಹಾಕ್ತಾ ಇದ್ರೆ ನೆಮ್ಮದಿ ಆದ್ರೂ ಹ್ಯಾಕ್ ಸಿಗುತ್ತೆ. ನೀವು ನಿಧಾನ ತೋಳಿ, ನಾನು ಬರ್ತೀನಿ. ಒಂದ್ ಲೋಟ ಕಾಫಿ ಸಿಗುತ್ತಾ? ಖಂಡಿತ ಸಿಗುತ್ತೆ. ಇವತ್ತಿಂದ ಕಾಫಿ ಜೊತೆಗೆ ಗೀಟಿನೂ ಸಿಗುತ್ತೆ. ಮೊಟ್ಟೆಯಿಂದ ಮಾಡಿರೋ ಬಿಸಿ ಬಿಸಿ ಬೋಂಡ ಅಲ್ಲ ರಮಣ. ಬೆಳಿಗ್ಗೆಯಿಂದ ಸಂಜೆವರೆಗೂ ಸ್ಕೂಲಲ್ಲಿ ಮಕ್ಕಳತ್ರ ಬಡ್ಕೊಂಡು ಸುಸ್ತಾಗಿ ಮನೆಗೆ ಬಂದಾಗ ಬರೀ ಕಾಫಿ ಕುಡಿದ್ರೆ ಚೆನ್ನಾಗಿರುತ್ತಾ? ಅದ್ರ ಜೊತೆ ಸ್ವಲ್ಪ ತಿಂಡಿ ಇದೆ, ಅದ್ರ ಮಜಾನೇ ಬೇರೆ ಅಲ್ವಾ? ದುಡಿದು ದಣಿವಾಗಿ ಬಂದಾಗ ಬಿಸಿ ಬಿಸಿ ಕಾಫಿಯ ಜೊತೆಗೆ ತಿಂಡಿಯೂ ಸಿಕ್ಕಾಗ ಸಿಗದಿರುವುದೇ ಮನಕ್ಕೆ ಆನಂದ. ಕುಮಾರ, ನೀನು ಇಷ್ಟೊಂದು ಸಾಹಿತ್ಯಮಯವಾಗಿ ಮಾತಾಡ್ತಾ ಇದೆಯಲ್ಲ, ಯಾರಾದ್ರೂ ಕವಿಗಳ ಹತ್ರ ಕೆಲಸ ಮಾಡ್ತಿದ್ಯಾ? ಹೌದಾ? ರಸಋಷಿ ವಿಶ್ವಮಾನವ ಕುವೆಂಪು ಅವ್ರ ಹತ್ರ ಕೆಲಸ ಮಾಡ್ತಾರೆ. ಅವ್ರು ಏನ್ ಹೇಳ್ತಾ ಇದ್ರು ಗೊತ್ತಾ? ಮಾನವ ಯಾವತ್ತು ವಿಶ್ವಮಾನವ ಆಗ್ಬೇಕು. ಇಟ್ ಇಸ್ ಸೋ ಸಿಂಪಲ್ ಟು ಬಿ ಹ್ಯಾಪಿ, ಬಟ್ ಇಟ್ ಇಸ್ ಸೋ ಡಿಫಿಕಲ್ಟ್ ಟು ಬಿ ಸಿಂಪಲ್. ಹ್ಯಾಪಿ ಅಂದ್ರೆ ಸಂತೋಷ ತಾನೆ? ಅಲ್ಲ, ಆನಂದ. ಇದ್ರ ಅರ್ಥ ಏನು? ನಿಜವಾಗ್ಲೂ ನಿನಗೆ ಗೊತ್ತಿಲ್ವಾ? ಗೊತ್ತಿದ್ರೆ ನಾನು ಯಾಕಣ ಕೇಳ್ತಾ ಇದ್ದೆ. ಜೀವನದಲ್ಲಿ ಮನುಷ್ಯ ಸಂತೋಷವಾಗಿರೋದು ಒಂದು ಸರಳವಾದ ವಿಷಯ. ಆದ್ರೆ ಸರಳವಾಗಿ ಜೀವಿಸೋದು ತುಂಬಾ ಕಷ್ಟ ಅಂತ. ವಾಹ್ 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 ವಾಹ್, ನಿಜವಾಗ್ಲೂ ತಿಳ್ಕೊಳ್ಳೋರ್ಗೆ ಎಂತ ಮಾತು. ರಮಣ, ಮೊದಲು ಇದ್ರ ಅರ್ಥ ಗೊತ್ತಿದ್ದೆ ಒಳ್ಳೆ ಗಿಳಿಪಾಠ ತರ ಹೇಳ್ತಾ ಇದ್ದೆ. ಆದ್ರೆ ಈಗ ನಿಜವಾಗ್ಲೂ ನಿಮ್ಮಿಂದ ಅದ್ರಲ್ಲಿ ಅಡಿಗೆ ಅರ್ಥ ತಿಳ್ಕೊಂಡು ಬರ್ತೀನಿ. It is so simple to be happy, but it is so difficult to be simple.